ಇನ್ನು ಈ ಅತೃಪ್ತ ಸಮಾವೇಶಕ್ಕೆ ಆರ್ಎಸ್ಎಸ್ ಮುಖಂಡ ಸಂತೋಷ್ ರವರೇ ನೇರ ಕಾರಣ ಅಂತ ಬಿಜೆಪಿ ಮುಖಂಡ ಗೋ ಮಧುಸೂದನ್ ಆರೋಪಿಸಿದ್ದಾರೆ. ಸುದ್ದಿ ಟಿವಿಯೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಹಾಗೂ ದುರಾಸೆಯಿಂದ ಈ ಭಿನ್ನ ಮತವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಗೋ ಮಧುಸೂದನ್ ಜೊತೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ಬಿಜೆಪಿ ಅತೃಪ್ತರ ಸಭೆ ನಡೆದಿತ್ತು. ಈ ಒಂದು ಸಭೆಯಲ್ಲಿ ಈಗಾಗಲೇ ಮಾರಾಮಾರಿ ನಡೆದಿದೆ. ಈ ಕುರಿತು ಮಾತಾಡಲಿಕ್ಕೆ ಬಿಜೆಪಿಯ ವಕ್ತಾರರಾಗಿದ್ದಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ಏನು ಸರ್ ಇದು ಸಭೆಯಲ್ಲಿ ಗೊಂದಲ? ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ಬಿಜೆಪಿ ಅತೃಪ್ತರ ಸಭೆ ಅಲ್ಲ, ಅದು ಯಡಿಯೂರಪ್ಪನವರ ವಿರೋಧಿಗಳ ಸಭೆ. ಸನ್ಮಾನ್ಯ ಯಡಿಯೂರಪ್ಪನವರು ಪಕ್ಷವನ್ನು ಬಿಟ್ಟು ಹೋಗಲಿಕ್ಕೆ ಯಾವ ಶಕ್ತಿಗಳು ಕಾರಣವಾಗಿದ್ದವು, ಆ ಶಕ್ತಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯ ಪುನರ್ ಪ್ರವೇಶಕ್ಕೂ ಸಹ ಬಹಳ ದೊಡ್ಡದಾದಂಥ ಒಂದು ಅಡ್ಡಗಾಲನ್ನು ಇಟ್ಟಿದ್ವು. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರ ಶಕ್ತಿಯ ಅರಿವಿದ್ದಂಥ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಜನಾಥ್ ಸಿಂಗ್ ಅವರು ಮತ್ತು ಸನ್ಮಾನ್ಯ ಮೋದಿಯವರು ಯಡಿಯೂರಪ್ಪನವರು ಪಕ್ಷಕ್ಕೆ ವಾಪಸ್ ಬರಬೇಕು, ಅದರಿಂದ ಪಕ್ಷದ ಬಲವರ್ಧನೆಯಾಗುತ್ತೆ ಅನ್ನುವಂತಹ ಕಾರಣವಾಗಿ ಯಡಿಯೂರಪ್ಪನವ್ರನ್ನ ಪಕ್ಷಕ್ಕೆ ವಾಪಸ್ ತೆಗೆದುಕೊಂಡರು. ಯಡಿಯೂರಪ್ಪನವರು ಪಕ್ಷಕ್ಕೆ ವಾಪಸ್ ಬಂದ ನಂತರದಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 28ರಲ್ಲಿ 17 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ಅಂದರೆ ಯಡಿಯೂರಪ್ಪರನ್ನ ತುಳಿಲಿಕ್ಕೆ ಈ ರೀತಿ ಎಲ್ಲರೂ ಪ್ಲಾನ್ ಮಾಡ್ತಿದ್ದಾರೆ ಅಂತ ನಿಮ್ಮ ಆರೋಪನ? ಇದರ ಬಗ್ಗೆ ಅನುಮಾನವೇ ಇಲ್ಲ. ಯಾವ ಶಕ್ತಿಗಳು ಯಡಿಯೂರಪ್ಪನವ್ರನ್ನ ಪಕ್ಷ ಬಿಟ್ಟು ಓಡಿಸಿದ್ವು, ಪಕ್ಷಕ್ಕೆ ಬರೋದನ್ನು ವಿರೋಧ ಮಾಡಿದ್ರು, ಅದೇ ಜನಗಳ ವಿರುದ್ಧವಾಗಿ ಹೈಕಮಾಂಡು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗ ಒಲ್ಲದ ಮನಸ್ಸಿನಲ್ಲಿ ಅವರ ಪಕ್ಕ ನಿಂತ್ಕೊಂಡು ಬಿಜೆಪಿ ಜಿಂದಾಬಾದ್ ಅಂತ ಹೇಳಿದಂಥ ಜನಗಳು ಒಳ್ಳಿಂದ ಒಳಗೇನೆ ಸಹ ಪಿತೂರಿ ಮಾಡ್ತಾ ಇದ್ರು.